ರಾಜನ್, ಪ್ರಣಾಮಗಳು ರಾಜನ್. ನನ್ನ ಗುರುತು ಸಿಕ್ಕಿತೆ ರಾಜನ್? ನೀನು ನನ್ನ ಪ್ರಿಯಮಿತ್ರ ಶುದ್ಧೋಧನ ಪುತ್ರ ಸಿದ್ಧಾರ್ಥ ಗೌತಮನಲ್ಲವೇ? ಹೌದು ಮಹಾರಾಜ. ಆದರೆ ನಾನೀಗ ಕೇವಲ ಗೌತಮನಲ್ಲ, ಬೋಧಿಜ್ಞಾನವನ್ನು ಪಡೆದ ಬುದ್ಧನಾಗಿದ್ದೇನೆ. ಹೌದು, ಅಂದು ನೀನು ರಾಜ್ಯವನ್ನು ತ್ಯಜಿಸಿ ಹೊರಟಾಗ ನಿನ್ನನ್ನು ನನ್ನ ಸೇನಾಧಿಪತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದೇನೆ. ಅದನ್ನು ನೀನು ಒಪ್ಪದಿದ್ದರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಎಂದು ಹೇಳಿದ್ದೇನೆ. ಅದರಿಂದ ನೀನು ಸುಖವಾಗಿರಬಹುದಾಗಿದೆ. ಆದರೆ ನೀನು ಅವನ್ನೆಲ್ಲ ತಿಳಿಸಿ ಬೋಧಜ್ಞಾನ ಪಡೆಯಬೇಕೆಂದು ಹೊರಟೆ. ಆಗ ನಾನು ನಿನಗೆ ಒಂದು ಮಾತನ್ನು ಹೇಳಿದ್ದೇನೆ, ನೆನಪಿದೆ? ಒಂದು ವೇಳೆ ನಿನಗೆ ಬೋಧಿಜ್ಞಾನ ಉಂಟಾದರೆ ಆ ಉಪದೇಶವನ್ನು ನನಗೂ ಕೂಡ ಹೇಳಬೇಕೆಂದು ಕೇಳಿದ್ದೇನೆ. ನೆನಪಿದೆಯೇ ಸಿದ್ಧಾರ್ಥ? ನೆನಪಿದೆ ಪ್ರಭು, ನೆನಪಿದೆ. ಅಂತೂ ನೀನು ಬೋಧಿಜ್ಞಾನವನ್ನು ಪಡೆದು ಬುದ್ಧರಾಗಿ ಹಿಂತಿರುಗಿದೆ. ಬಹಳ ಸಂತೋಷ, ಬಹಳ ಸಂತೋಷ. ಕುಳಿತುಕೊಳ್ಳಿ. ನಾನೀಗ ಯಜ್ಞ ಕಾರ್ಯವನ್ನು ಕೈಗೊಂಡಿರುವೆ. ಈ ಯಜ್ಞ ಕಾರ್ಯವು ಮುಗಿದ ಮೇಲೆ ನಿಮ್ಮ ಉಪದೇಶವನ್ನು ಕೇಳಲು ಕಾತರನಾಗಿರು. ರಾಜನ್, ಈ ಯಜ್ಞವು ಪ್ರಾರಂಭವಾಗುವ ಮುನ್ನವೇ ನನ್ನ ಉಪದೇಶ ಹೆಚ್ಚು ಪ್ರಸ್ತುತ. ಯಜ್ಞ ಮುಗಿದ ಮೇಲೆ ನನ್ನ ಉಪದೇಶ ಅಪ್ರಸ್ತುತ ರಾಜನ್. ರಾಜನ್, ಮೊದಲು ಉಪದೇಶವನ್ನು ಆಲಿಸಿ, ನಂತರ ಏನು ಮಾಡಬೇಕೆಂದು ನೀವೇ ತೀರ್ಮಾನಿಸಿ. ಹೌದು ಮಹಾರಾಜ, ಮೊದಲು ಉಪದೇಶವನ್ನು ಆಲಿಸಿ, ನಂತರ ಬೇಕಾದರೆ ತಾವು ಯಜ್ಞವನ್ನ ಮುಂದುವರಿಸಬಹುದು. ಹಾಗೆ ನೀವೆಲ್ಲರೂ ಇಷ್ಟು ಹೇಳುತ್ತಿರುವಾಗ ನಾನು ಮೊದಲು ಉಪದೇಶವನ್ನು ಕೇಳಲು ಕಾತರನಾಗಿರುವೆ. ಕುಳಿತುಕೊಳ್ಳಿ ರಾಜನ್. ರಾಜನ್, ಈ ಯಜ್ಞ ಏತಕ್ಕಾಗಿ? ಸತ್ಫಲ ಪ್ರಾಪ್ತಿಗಾಗಿ. ನನ್ನ ಪ್ರಜೆಗಳ ಸಮಸ್ತ ನಾಡಿನ ಹಿತಕ್ಕಾಗಿ, ಅಲ್ಲದೆ ದೇವತೆಗಳ ಸಂತೃಪ್ತಿಗಾಗಿ. ಈ ಪ್ರಾಣಿ ಬಲಿಯಿಂದ ಸತ್ಫಲ ಪ್ರಾಪ್ತಿಯಾಗುತ್ತದೆ, ದೇವತೆಗಳು ಸಂತೃಪ್ತರಾಗುತ್ತವೆಯಾ ರಾಜನ್? ಯಜ್ಞದಲ್ಲಿ ಪ್ರಾಣಬಲಿಯನ್ನು ಕೊಡುವುದು ಪದ್ಧತಿಯಲ್ಲವೇ? ಪದ್ಧತಿ ಇದೆ ಎಂದು ಕಣ್ಣು ಮುಚ್ಚಿ ಪಾಲಿಸುವುದು ಅವಿವೇಕವಾಗುವುದಿಲ್ಲವೇ? ಒಂದು ವೇಳೆ ಹಾಗೆ ಪಾಲಿಸದೇ ಇದ್ದರೆ ಪಾಪ ಉಂಟಾಗುವುದಿಲ್ಲವೇ? ಪ್ರಾಣಿ ವಧೆಯನ್ನು ಮಾಡುವುದರಿಂದ ಪುಣ್ಯ ಉಂಟಾಗುತ್ತದೆಯೇ ರಾಜನ್? ನೀವು ಪುಣ್ಯ ಪಡೆಯುವ ಉದ್ದೇಶಕ್ಕಾಗಿ ಮತ್ತೊಂದು ಮುಗ್ಧ ಜೀವಿಯ ಪ್ರಾಣವನ್ನು ಹರಣ ಮಾಡಬಹುದೇ? ರಾಜನ್, ಯೋಚಿಸಿ ನೋಡಿ ರಾಜನ್. ನಮ್ಮ ದೇಹಕ್ಕೆ ಒಂದು ಸಣ್ಣ ಗಾಯವಾದರೆ ನಾವು ಎಷ್ಟು ಸಂಕಟ ಪಡುತ್ತೇವೆ. ಹೀಗಿರುವಾಗ ತನ್ನ ಕೊರಳು ಕತ್ತರಿಸುವಾಗ ಆ ಮೂಕ ಪ್ರಾಣಿ ಎಷ್ಟು ಸಂಕಟ ಪಡುತ್ತದೆ ಎಂಬುದನ್ನು. ರಾಜನ್, ನಿಮ್ಮ ಮಾತು ಸರಿ ಇರಬಹುದು ಭಗವಾನ್. ಆದರೆ ಯಜ್ಞ ಮಾಡುವುದಾಗ ಇದು ಅನಿವಾರ್ಯವೇ ತಾನೆ? ಅನಿವಾರ್ಯವಲ್ಲ ರಾಜನ್. ಯೋಚಿಸಿ ನೋಡಿ ರಾಜನ್. ನಿಮ್ಮ ಕ್ಷೇಮಕ್ಕಾಗಿ ನಿಮ್ಮ ಪರಿವಾರದವರನ್ನು, ನಿಮ್ಮ ಪತ್ನಿ ಪುತ್ರರನ್ನ ಬಲಿ ಕೊಡುತ್ತೀರಾ? ಇಲ್ಲ ಭಗವಾನ್, ಅಂತಹ ಒಂದು ಆಲೋಚನೆಯನ್ನು ಕೂಡ ನಾನು ಮಾಡಲಾರೆ. ರಾಜನ್, ಹಿಂಸಿಸುವುದು ಪೂಜೆಯಲ್ಲ, ಪ್ರೀತಿಸುವುದು ಪೂಜೆ. ಅಹಿಂಸೆಯನ್ನು ಆಚರಿಸುವವನೇ ನಿಜವಾದ ಪೂಜ್ಯನು. ದಯೆ, ಕರುಣೆ, ಶಾಂತಿ, ಅಹಿಂಸೆಗಳೇ ವಿವೇಕಿಯಾದ ಮಾನವನ ಧರ್ಮಸೂತ್ರಗಳು. ರಾಜನ್, ಸತ್ಯ, ಧರ್ಮ, ನೀತಿಗಳಿಂದ ಬದುಕುವುದೇ ನಿಜವಾದಂತಹ ಬದುಕು. ಇದೇ ನನ್ನ ಧರ್ಮದ ಸಾರ ಹಾಗೂ ಶಾಸನ. ನಿಜ ನಿಜ
ಆದರೆ ನಾನೇನು ಮಾಡಿ? ರಾಜನ್, ಹೃದಯದ ಕಣ್ಣು ತೆರೆದು ಸುತ್ತಲೂ ನೋಡಿ. ಎಲ್ಲರಲ್ಲಿಯೂ ನಿಮ್ಮ ಪ್ರತಿಬಿಂಬವೇ ಕಾಣುವುದು. ರಾಜನು ಸತ್ಯ, ನೀತಿ, ಧರ್ಮಾತ್ಮನಾದರೆ ಪ್ರಜೆಗಳು ಅಂತಾಗುತ್ತಾರೆ. ಅದರಿಂದ ಪ್ರಜಾ ಕಲ್ಯಾಣವೇ ಹೊರತು ಪ್ರಾಣಿ ಬಲಿಯಿಂದಲ್ಲ ರಾಜನ. ಸತ್ಯ ಬಂಧು, ನಿಮ್ಮ ಮಾತು ಸತ್ಯ. ಸಕಲ ಜೀವಿಗಳಿಗೂ ಒಳಿತನೆ ಬಯಸುವ ಈ ನಿಮ್ಮ ಉಪದೇಶದಿಂದ ನನ್ನ ಕಣ್ಣುಗಳು ತೆರೆದವು. ನಾನೀಗಲೇ ಎಲ್ಲಾ ಪ್ರಾಣಿಗಳನ್ನು ಬಿಡುಗಡೆಗೊಳಿಸುತ್ತೇನೆ. ಈ ಯಜ್ಞವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಇಂದಿನಿಂದ ರಾಜ್ಯಾದ್ಯಂತ ಪ್ರಾಣಿ ಬಲಿಯನ್ನು ನಿಷೇಧಿಸಿ ಶಾಸನ ಹೊರಡಿಸುತ್ತೇನೆ. ಅಲ್ಲದೆ ಇಂತಹ ಸುಸಂದರ್ಭದಲ್ಲಿ ನನ್ನ ವೇಣುವನ್ನುವ ಪ್ರದೇಶವನ್ನು ನಿಮ್ಮ ಸಂಘಕ್ಕೆ ದಾನ ನೀಡುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸಬೇಕು, ದಯಮಾಡಿ ಸ್ವೀಕರಿಸಬೇಕು ಭಗವಾನ್. ಬಹಳ ಸಂತೋಷ. ನಮ್ಮನ್ನು ಸಾಧ್ಯವಾಗಿ ಮಾಡಬೇಕು. ಬಹಳ ಸಂತೋಷ ರಾಜ, ಬಹಳ ಸಂತೋಷ. ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ